ಫ್ರೆಂಡ್ಸ್ ಮರಲರ್ಸನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಗಮ ನಿಯಮಿತದಿಂದ ನಿಮಾನ್ಸ್ ಆಸ್ಪತ್ರೆಯ ಒಂದು ಏನಪ್ಪ ಅಂದರೆ ಮೆಡಿಕಲ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಆಲ್ರೆಡಿ ತಮಗೆಲ್ಲರಿಗೂ ಗೊತ್ತೇ ಇದೆ, ಏನಪ್ಪ ಅಂದರೆ 2975 KPTCL ಹುದ್ದೆಗಳ ಮೆರಿಟ್ ಲಿಸ್ಟನ್ನು ಫೈನಲ್ ಕಟ್ ಆಫ್ ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಅದರ ನಂತರ ಬೆಂಗಳೂರು ಏನಿದೆ, ಬೆಂಗಳೂರು ವಿದ್ಯುತ್ ಕಂಪನಿ, ಅದರಿಂದ ಕೂಡ ಏನಪ್ಪ ಅಂದರೆ ಮೆಡಿಕಲ್ ಲಿಸ್ಟ್ ಕೂಡ ಬಿಡುಗಡೆ ಆಗಿತ್ತು. ಈಗಾಗಲೇ ಏನಪ್ಪ ಅಂದರೆ ಮಂಗಳೂರು ವಿದ್ಯುತ್ ಕಂಪನಿಯಿಂದ ಮೆಡಿಕಲ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇಲ್ಲಿ ಎಷ್ಟು ಅಭ್ಯರ್ಥಿಗಳ ಹೆಸರಿದೆ ಮತ್ತು ನೀವು ಎಲ್ಲಿ ಹೋಗಿ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಬೇಕು ಮತ್ತು ನಿಮಗೆ ಡೇಟ್ ಯಾವಾಗ ಇರುತ್ತೆ, ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲೂ ಕೂಡ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸೊ ಇಲ್ಲಿ ಈ ಒಂದು ಅಧಿಸೂಚನೆಯಲ್ಲಿ ಏನೇನು ಮಾಹಿತಿನ ಕೊಟ್ಟಿರ್ತಾರೆ, ಇದರ ಪ್ರಕಾರ ನೀವು ಏನು ಮಾಡಬೇಕು, ಇದನ್ನು ವಿಡಿಯೋ ಕೊನೆವರೆಗೂ ನೋಡಿ, ಅಂದರೆ ಮಾತ್ರ ಗೊತ್ತಾಗುತ್ತೆ. ಸೊ ಇಲ್ಲಿ ವಿಷಯವನ್ನು ಕೊಟ್ಟಿದ್ದಾರೆ ನೋಡಿ, ತೋರಿಸ್ತೀನಿ ನೋಡಿ. ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ವಿಷಯ. ಮೆಸ್ಕಾಂನಲ್ಲಿ ಕಿರಿಯ ಪವರ್ಮ್ಯಾನ್ ಹುದ್ದೆ ನೇಮಕಾತಿಗೆ ಸಂಬಂಧಿಸಿದಂತೆ ಶ್ರವಣ ದೋಷ ಅಂಗವೈಕಲ್ಯತೆ ಪ್ರಮಾಣ ಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳನ್ನು ನಿಮಾನ್ಸ್ ಆಸ್ಪತ್ರೆಯಿಂದ ವೈದ್ಯಕೀಯ ತಪಾಸಣೆಗೆ ಒಳಪಡಿಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ ನೋಡಿ. ಮೆಸ್ಕಾಂನಲ್ಲಿ ಕಿರಿಯ ಪವರ್ಮ್ಯಾನ್ ಹುದ್ದೆಗೆ ಸಂಬಂಧಿಸಿದಂತೆ ಶ್ರವಣ ದೋಷ ಅಂಗವೈಕಲ್ಯತೆ ಪ್ರಮಾಣ ಪತ್ರವನ್ನು ಯಾವ್ಯಾವ ಅಭ್ಯರ್ಥಿಗಳು ಸಲ್ಲಿಸಿದ್ರು, ಆ ಅಭ್ಯರ್ಥಿಗಳನ್ನ ಏನಪ್ಪ ಅಂದರೆ ನಿಮಾನ್ಸ್ ಆಸ್ಪತ್ರೆಯಿಂದ ವೈದ್ಯಕೀಯ ತಪಾಸಣೆಗೆ ಒಳಪಡಿಸುವ ಬಗ್ಗೆ ಅಂತ ಇದೊಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ. ಸೊ ಇಲ್ಲಿಗ ನೋಡ್ತಾ ಹೋಗೋಣ ನೋಡಿ. ಉದ್ಯೋಗ ಪ್ರಕಟಣೆಗೆ ಸಂಬಂಧಿಸಿದಂತೆ ದಿನಾಂಕ 14/10/2024 ಅನುಗುಣವಾಗಿ ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತದಲ್ಲಿ ಅಂದರೆ ಮೆಸ್ಕಾಂನಿಂದ ಕಿರಿಯ ಪವರ್ಮ್ಯಾನ್ ಹುದ್ದೆ ನೇಮಕಾತಿಗೆ ಸಂಬಂಧಿಸಿದಂತೆ ಸೊ ಇಲ್ಲಿ ದಿನಾಂಕ 27/5/2025ರಿಂದ 29/5/2025ರವರೆಗೆ ನಡೆಸಲಾದ, ಆಲ್ರೆಡಿ ತಮಗೆಲ್ಲರಿಗೂ ಗೊತ್ತೇ ಇದೆ, ಅಲ್ಲಿ ಏನಪ್ಪ ಅಂದರೆ ಮೆಸ್ಕಾಂನಿಂದ 27/5/2025ರಿಂದ 29/5/2025ರವರೆಗೆ ಸಹನಶಕ್ತಿ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಇದರ ನಂತರ ಶ್ರವಣ ದೋಷ ಅಂಗವೈಕಲ್ಯತೆ ಪ್ರಮಾಣ ಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳನ್ನು ಯಾರ್ಯಾರು ಅರ್ಜಿನ ಸಲ್ಲಿಸಿದ್ರು, ಅಂದರೆ ಅಂಗವೈಕಲ್ಯತೆ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ರು ಅಂಥ ಅಭ್ಯರ್ಥಿಗಳನ್ನು 11/8/2025ರಿಂದ 13/8/2025 ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಸೂಚಿಸಲಾಗಿದ್ದು, ವೈದ್ಯಕೀಯ ತಜ್ಞರಿಂದ ಈ ಕೆಳಗೆ ತಿಳಿಸಿರುವ 72 ಅಭ್ಯರ್ಥಿಗಳನ್ನು ಹೆಚ್ಚಿನ ವೈದ್ಯಕೀಯ ಪರಿಶೀಲನೆಗಾಗಿ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ಶಿಫಾರಸು ಮಾಡಲಾಗಿರುತ್ತದೆ. ಸೊ ಆಲ್ರೆಡಿ ಒಂದು ಏನಪ್ಪ ಅಂದರೆ ಡೇಟನ್ನು ಪ್ರಕಟ ಮಾಡಿ ಒಂದು ವಿಕ್ಟೋರಿಯಾ ಆಸ್ಪತ್ರೆ ಅಂತ ಹೆಸರನ್ನು ಕೂಡ ಕೊಟ್ಟಿದ್ದರು. ಅಂದರೆ ವೈದ್ಯಕೀಯ ತಪಾಸಣೆಗಾಗಿ ನೀವು ಯಾವ ದಿನಾಂಕದಂದು ಮತ್ತು ಯಾವ ಆಸ್ಪತ್ರೆಗೆ ಹೋಗಬೇಕಂತ ಕೊಟ್ಟಿದ್ದರು. ಇದಾದ ನಂತರ ಏನಪ್ಪ ಅಂದರೆ ವೈದ್ಯಕೀಯ ತಜ್ಞರಿಂದ ಈ ಕೆಳಗೆ ಅಂದರೆ ಇಲ್ಲಿ 72 ಅಭ್ಯರ್ಥಿಗಳನ್ನು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಹೆಚ್ಚಿನ ವೈದ್ಯಕೀಯ ಪರಿಶೀಲನೆಗಾಗಿ ಈ 72 ಅಭ್ಯರ್ಥಿಗಳನ್ನು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ಏನಪ್ಪ ಅಂದರೆ ಶಿಫಾರಸು ಮಾಡಲಾಗಿರುತ್ತದೆ, ಅಂದರೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಅದರನ್ವಯ ಈ ಕೆಳಗೆ ತಿಳಿಸಿರುವ 72 ಅಭ್ಯರ್ಥಿಗಳು ಅವರ ಹೆಸರುಗಳ ಮುಂದೆ ತಿಳಿಸಿರುವ ದಿನಾಂಕದಂದು, ಅಂದರೆ ಈಗ ಲಿಸ್ಟ್ನಲ್ಲಿ ಹೆಸರನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ, ಹೆಸರಿನ ಮುಂದೆ ಒಂದು ದಿನಾಂಕವನ್ನು ಕೊಟ್ಟಿರ್ತಾರೆ. ಆ ದಿನಾಂಕದಂದು ಹೋಗಿ ಮಾತ್ರ ನೀವು ನಿಮ್ಮ ಒಂದು ಏನು ವೈದ್ಯಕೀಯ ಚೆಕಪ್ಪನ್ನು ಮಾಡಿಸ್ಕೋಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಸ್ಪೀಚ್ ಪ್ಯಾಥಾಲಜಿ ಆ್ಯಂಡ್ ಆಡಿಯೋಲಜಿ ವಿಭಾಗ, ನಿಮಾನ್ಸ್ ಆಸ್ಪತ್ರೆ, ಬೆಂಗಳೂರು, ಮಿಲ್ಕ್ ಡೈರಿ ಹತ್ತಿರ, ಹೊಸೂರು ರಸ್ತೆ, ಬೆಂಗಳೂರು. ಇಲ್ಲಿ ಹೋಗಿ ನೀವು ನಿಮ್ಮ ಒಂದು ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಕೋಬೇಕಾಗತ್ತೆ. ಸೊ ಇಲ್ಲಿ ಹೆಚ್ಚಿನ ವೈದ್ಯಕೀಯ ತಪಾಸಣೆಗಾಗಿ ಈ ಕೆಳಗೆ ತಿಳಿಸಿರುವ ಸೂಚನೆಗಳನ್ನು ಪಾಲಿಸುವುದರೊಂದಿಗೆ ಹಾಜರಾಗುವಂತೆ ಈ ಮೂಲಕ ತಿಳಿಸಲಾಗಿದೆ. ನೋಡಿ, ನಾನು ಆಲ್ರೆಡಿ ಹೇಳಿದೆ, ಇಲ್ಲಿ ಏನಪ್ಪ ಅಂದರೆ ಪ್ಲೇಸ್ ಅಂದರೆ ನೀವು ಬೆಂಗಳೂರಿನಲ್ಲಿ ಎಲ್ಲಿ ಹೋಗಿ ನೀವು ಚೆಕನ್ನು ಮಾಡಿಸ್ಕೋಬೇಕಂತಂದರೆ ಸ್ಪೀಚ್ ಪ್ಯಾಥಾಲಜಿ ಆ್ಯಂಡ್ ಆಡಿಯೋಲಜಿ ವಿಭಾಗ, ನಿಮಾನ್ಸ್ ಆಸ್ಪತ್ರೆ, ಬೆಂಗಳೂರು, ಮಿಲ್ಕ್ ಡೈರಿ ಹತ್ತಿರ, ಹೊಸೂರು ರಸ್ತೆ, ಬೆಂಗಳೂರು. ಇಲ್ಲಿ ಹೋಗಿ ನೀವು ನಿಮ್ಮ ಒಂದು ಮೆಡಿಕಲ್ ಚೆಕಪ್ಪನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲಿ ಯಾರ್ಯಾರ ಹೆಸರು ಇದೆ ಅವರು ಮಾತ್ರ ಹೋಗಬೇಕಾಗತ್ತೆ. ಸೊ ಇಲ್ಲಿ ಹೆಸರು ಹೇಳ್ತಾ ಹೋಗ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಹೆಸರು ಇಲ್ಲದಿದ್ದರೂ ಕೂಡ ಈ ಒಂದು ಲಿಸ್ಟ್ನಲ್ಲಿ ಯಾರ ಹೆಸರು ಇದೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ಕೂಡ ತುಂಬ ಸಹಾಯವಾಗುತ್ತೆ. ಸೊ ಇಲ್ಲಿ ಮೊದಲಿಗೆ ಕಾಣ್ತಾ ಇರ್ಬೋದು ನಿಮಗೆ, ಇಲ್ಲಿ ಅಪ್ಲಿಕೇಶನ್ ID ಕಾಣುತ್ತೆ. ಹಾಗೆ ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಅಪ್ಲಿಕೇಶನ್ ID ಇರುತ್ತೆ. ನಂತರ ಇಲ್ಲಿ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಇರುತ್ತೆ, ಫಾದರ್ಸ್ ನೇಮ್ ಇರುತ್ತೆ. ಇದರ ನಂತರ
ಡೇಟ್ ಎದಕ್ಕಪ್ಪ ಅಂತಂದರೆ ನೀವು ಇಲ್ಲಿ ಯಾವ ಡೇಟನ್ನು ಕೊಟ್ಟಿರ್ತಾರೆ ಆ ಡೇಟಿಗೆ ಮಾತ್ರ ನೀವು ಬೆಂಗಳೂರಿನ ಒಂದು ನಿಮ್ಹಾನ್ಸ್ ಆಸ್ಪತ್ರೆಗೆ ಹೋಗಿ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಬೇಕಾಗುತ್ತೆ. ಸೊ ಮೊದಲನೇ ಹೆಸರು ಬಂದುಬಿಟ್ಟು ಇಲ್ಲಿ ಏನಪ್ಪ ಅಂದರೆ ಶಶಿಕುಮಾರ್ ವಿಠ್ಠಲ್ ಬಿಂಗಿ ಅಂತ. ಇವರ ತಂದೆ ಹೆಸರು ವಿಠ್ಠಲ್. ನೋಡಿ, ಇವರ ದಿನಾಂಕ ಬಂದುಬಿಟ್ಟು 10/12/2025 ಇವರು ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಗೆ ಹೋಗಿ ಮೆಡಿಕಲ್ ಚೆಕಪ್ ಮಾಡಿಸ್ಬೇಕಾಗತ್ತೆ. ಸೊ ಎರಡನೇ ಹೆಸರು ಬಂದುಬಿಟ್ಟು ಧರ್ಮರಾಜ್ ಮಳಿ ಪಾಟೀಲ್. ಸೊ ಇವರ ತಂದೆ ಹೆಸರು ಕುಪಿಂದ್ರಾಯ್. ಇವರ ದಿನಾಂಕ ನೋಡಿ 10/12/2025 ಇರುತ್ತೆ. ಸೊ ಇಲ್ಲಿ ಮೂರನೇ ಹೆಸರು ಸಿದ್ದಪ್ಪ ನರಸನ್ನವರ್. ಇವರ ತಂದೆ ಹೆಸರು ಮುತ್ತಪ್ಪ ಅಂತ. ಇವರ ದಿನಾಂಕ ನೋಡಿ ಅಂದರೆ 11/12/2025 ಹೋಗಿ ಇವರು ಏನಪ್ಪ ಅಂದರೆ ಮೆಡಿಕಲ್ ಚೆಕಪ್ ಮಾಡಿಸ್ಬೇಕಾಗುತ್ತೆ. ಹಾಗೆ ನಾಲ್ಕನೇ ಹೆಸರು ಕೂಡ ಮಲ್ಲಪ್ಪ ಬಸಪ್ಪ ಬಾನಿಗೋಳ್. ಇವರ ಡೇಟ್ ನೋಡಿ 11/12/2025 ಇರುತ್ತೆ. ಇವರು ಕೂಡ ಅದೇ ದಿನಾಂಕದಂದು ಹೋಗಿ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಬೇಕಾಗತ್ತೆ. ಇಲ್ಲಿ ಒಂದೇ ದಿನಾಂಕದಂದು 2 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. 10ನೇ ತಾರೀಕಿಗೆ ಇಬ್ಬರು, 11ನೇ ತಾರೀಕಿಗೆ ಇಬ್ಬರು. ಹಾಗೆ ಇಲ್ಲಿ ಇನ್ನೂ ಇದೆ ನೋಡಿ, ಇಲ್ಲಿ 5ನೇ ಹೆಸರು ಬಂದುಬಿಟ್ಟು ಲಕ್ಷ್ಮೀಪುತ್ರ ಅಂತ. ಇವರ ತಂದೆ ಹೆಸರು ಬಾಬುರಾವ್ ಸಿಂಗಿ. ಇವರ ಡೇಟ್ ನೋಡಿ 12/12/2025 ಇರುತ್ತೆ. ಸೊ ಶಂಕರ್ ಗುರು AR ಇವರ ತಂದೆ ಹೆಸರು ರಾಜೇಗೌಡ ಅಂತ. ಸೊ ಇವರ ದಿನಾಂಕ ಕೂಡ ನೋಡಿ 12/12/2025 ಇರುತ್ತೆ. ಇವರು ಕೂಡ 12ನೇ ತಾರೀಕಿಗೆ ಹೋಗಿ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಬೇಕಾಗತ್ತೆ. ಸೊ ಇಲ್ಲಿ ಹಾಗೆ ನೋಡ್ತಾ ಹೋದರೆ 7ನೇ ಹೆಸರು ಕಾರ್ತಿಕ್ HR ಅಂತ. ಇವರ ಡೇಟ್ ಬಂದುಬಿಟ್ಟು 15/12/2025 ಇದೆ. ಹಾಗೆ 8ನೇ ಹೆಸರು ನಾಗರಾಜ್ ಬಸವಂತರಾಯ್. ಇವರ ದಿನಾಂಕ ನೋಡಿ 15/12/2025 ಇದೆ. ಹಾಗೆ 9ನೇದಾಗಿ ಸಂಜು ದೇವೇಂದ್ರಪ್ಪ ತಳವಾರ್. ಇವರ ಡೇಟ್ ನೋಡಿ 16/12/2025 ಇದೆ. ಇವರು ಕೂಡ 16/12/2025 ಹೋಗಬೇಕಾಗುತ್ತೆ. ಸೊ 10ನೇ ಹೆಸರು ಹನುಮಂತ ಮಹದೇವಪ್ಪ ಹೊಸಮನಿ. ಇವರು ಕೂಡ 16/12/2025 ಹೋಗಬೇಕಾಗುತ್ತೆ. ಹಾಗೆ ಇಲ್ಲಿ 17ನೇ ತಾರೀಕಿಗೆ ನೋಡ್ತಾ ಹೋಗೋಣ, ಯಲ್ಲಾಲಿಂಗ ಕುಡುಗಿ ಮತ್ತು ಶ್ರೀಶೈಲ್ ಚನ್ನಬಸಪ್ಪ ತಂಬಕಡ್. ಇವರು 2 ಅಭ್ಯರ್ಥಿಗಳು ಏನಪ್ಪ ಅಂದರೆ 17/12/2025 ಹೋಗಿ ಮೆಡಿಕಲ್ ಚೆಕಪ್ ಮಾಡಿಸ್ಬೇಕಾಗುತ್ತೆ. ಹಾಗೆ ಇಲ್ಲಿ 18ನೇ ತಾರೀಕಿಗೆ ನೋಡ್ತಾ ಹೋದರೆ ಗೌಡಪ್ಪ ಬಿರ್ದರ್ ಮತ್ತು ಮುತ್ತಪ್ಪ ಅಶೋಕ್ ಪೂಜಾರಿ. ಇವರು 18ನೇ ತಾರೀಕಿಗೆ ಹೋಗಿ 18/12/2025 ಹೋಗಿ ಮೆಡಿಕಲ್ ಚೆಕಪ್ ಮಾಡಿಸ್ಬೇಕಾಗತ್ತೆ. ಹಾಗೆ ಇಲ್ಲಿ ನೋಡ್ತಾ ಹೋಗೋಣ, ಚಿನ್ನಪ್ಪ ಶಂಕರಪ್ಪ ಮತ್ತು ಅಸಂಗಪ್ಪ ಹುಲ್ಲಳ್ಳಿ. ಇವರ ತಂದೆ ಹೆಸರು ಮಾನಪ್ಪ. ಇವರಿಬ್ಬರು ಕೂಡ ಏನಪ್ಪ ಅಂದರೆ 19/12/2025 ಹೋಗಿ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಬೇಕಾಗತ್ತೆ. ಹಾಗೆ ಸಚಿನ್ ಕರಿಯಪ್ಪ ಭಜನ್ನವರ್ ಮತ್ತು ಗದ್ದೆಪ್ಪ ಸಂಜೀವಪ್ಪ. ಇವರು 20ನೇ ತಾರೀಕಿಗೆ ಹೋಗಿ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಬೇಕಾಗತ್ತೆ. ಹಾಗೆ ವಿಜಯ್ ಕುಮಾರ್ ಗೋಪಾಲ್ ನಾರಿ ಮತ್ತು ಸೈಯದ್ ಆಸಿಫ್ ಪೀರಾ. ಇವರು ಏನಪ್ಪ ಅಂದರೆ 22/12/2025 ಹೋಗಿ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಬೇಕಾಗತ್ತೆ. ಹಾಗೆ ಶಿವಾನಂದ್ ಕೊಳ್ಳಿ ಮತ್ತು ಬೀರೇಶ್ ಅಂದರೆ ಮಾಲಿಂಗಪ್ಪ. ಇಬ್ಬರು ಕೂಡ 23/12/2025 ಹೋಗಿ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಬೇಕಾಗುತ್ತೆ. ಸೊ ಇಲ್ಲಿ ಸೈಯದ್ ಅಲಿ ಅಜೀಜ್ ಸಾಬ್ ಪಿಂಜಾರಿ ಮತ್ತು ಮೇಳಪ್ಪ ಮಾಳ್ವಾಡ್. ಇವರ ತಂದೆ ಹೆಸರು ಹನುಮಂತ. ಇವರು 24/12/2025 ಬೆಂಗಳೂರಿಗೆ ಹೋಗಿ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಬೇಕಾಗತ್ತೆ. ಸೊ ಇಲ್ಲಿ ಪುಂಡಪ್ಪ ಹುಲ್ಲಳ್ಳಿ ಮತ್ತು ಬಸವರಾಜ್ ಪರಸಪ್ಪ ಕುಡುಗಿ. ಇವರು 26/12/2025 ಹೋಗಿ ಏನಪ್ಪ ಅಂದರೆ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಬೇಕಾಗುತ್ತೆ. ನಂತರ ಸಿದ್ದಪ್ಪ ಹನುಮಂತ ಮಜ್ಗಿ ಮತ್ತು ಚಂದ್ರಶೇಖರ್ ಪವಾರ್. ಇವರ ತಂದೆ ಹೆಸರು ಅಮರೇಶ್ ಅಂತ. ಸೊ ಇವರು 27/12/2025 ಬೆಂಗಳೂರಿಗೆ ಹೋಗಿ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಬೇಕಾಗುತ್ತೆ. ಇದರ ನಂತರ ಬಂದುಬಿಟ್ಟು ನೋಡಿ, ರಂಗನಾಥ್ ಯಲ್ಲಪ್ಪ ಸಾಗರ್ ಮತ್ತು ಶ್ರೀಶೈಲ್ ಬಸಪ್ಪ ಬೇನಾಳ್. ಇವರು ನೋಡಿ 29/12/2025 ಹೋಗಿ ಮೆಡಿಕಲ್ ಚೆಕಪ್ ಮಾಡಿಸ್ಬೇಕಾಗತ್ತೆ. ಹಾಗೆ ಚೇತನ UE ಅಂದರೆ ವೀರೇಶ್ ಎಸ್ ಮತ್ತು ಪ್ರವೀಣ್ ನರಸನ್ನವರ್. ಇವರು 30/12/2025 ಹೋಗಿ ಮೆಡಿಕಲ್ ಚೆಕಪ್ ಮಾಡಿಸ್ಬೇಕಾಗತ್ತೆ. ಸೊ ಇಲ್ಲಿ ಸಚಿನ್ ದೇವೇಂದ್ರಪ್ಪ ತಳವಾರ್ ಮತ್ತು ಬಸವರಾಜ್ ಸುಭಾಷ್ ಅಂಗಡಿ. ಇವರು 31/12/2025 ಹೋಗಿ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಬೇಕಾಗುತ್ತೆ. ಸೊ ಇಲ್ಲಿ ಬಾಣಪ್ಪ ಶಂಕರಪ್ಪ ಮನ್ನಿಕೇರಿ ಮತ್ತು ದುಂಡಪ್ಪ ಸಿದ್ದಪ್ಪ ಸತ್ಯಾಳ್. ಇವರು 2/1/2026 ಬೆಂಗಳೂರಿಗೆ ಹೋಗಿ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಬೇಕಾಗತ್ತೆ. ನಂತರ ಇಲ್ಲಿ ಸಿದ್ದರಾಮೇಶ್ ಕಳಗಿ ಚನ್ನಪ್ಪ. ಇವರು ಮತ್ತು ಸಿದ್ದಪ್ಪ ಕರೇಹೊಳಿ. ಇವರಿಬ್ಬರು ಸೇರಿ 3/1/2026 ಏನಪ್ಪ ಅಂದರೆ ಬೆಂಗಳೂರಿಗೆ ಹೋಗಿ ಮೆಡಿಕಲ್ ಚೆಕಪ್ ಮಾಡಿಸ್ಬೇಕಾಗುತ್ತೆ. ಹಾಗೆ ಸಿದ್ದಪ್ಪ ಇಲ್ಲಿ ಸುನಿಲ್ ಕುಮಾರ್ HH ಮತ್ತು ಪ್ರದೀಪ್ ಪೂಜಾರಿ. ಇಬ್ಬರು ಕೂಡಿ ಏನಪ್ಪ ಅಂದರೆ 5/1/2026 ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಬೇಕಾಗತ್ತೆ. ಸೊ ಇಲ್ಲಿ ಸೃಜನ್ MR ಅಂದರೆ ರಮೇಶ್ ಮತ್ತು ಮಂಜುನಾಥ್ ಪರಸಪ್ಪ ಗದ್ದೆಳ್ಮರಿ.
ಇವರು 6ನೇ ತಾರೀಕಿಗೆ ಹೋಗಿ 6/1/2026ಕ್ಕೆ ಹೋಗಿ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಬೇಕಾಗತ್ತೆ. ಇದರ ನಂತರ ನೋಡಿ ವೀರೇಶ್ ಬನ್ಯಪ್ಪನವರ್ ಮತ್ತು ಮಲ್ಲಪ್ಪ ಗಾರಿಮನಿ ಇವರು ಇಬ್ಬರು 7/1/2026ಕ್ಕೆ ಹೋಗಿ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಬೇಕಾಗತ್ತೆ. ಸೊ ರಮೇಶ್ ಜಗ್ಗಾಳ್ ಮತ್ತು ರಾಘವೇಂದ್ರ ಎಸ್ ಮುತ್ತಣ್ಣವರ್ ಇವರು 8ನೇ ತಾರೀಕಿಗೆ ಹೋಗಬೇಕಾಗತ್ತೆ. ಹಾಗೆ ಮುತ್ತಣ್ಣ ತಾಳ್ಳಿಕೇರಿ ಮತ್ತು ಸಿದ್ದರಾಮಪ್ಪ ಕಳಸಪ್ಪನವರ್ ಇವರ ತಂದೆ ಹೆಸರು ಗರಿಯಪ್ಪ ಇವರು 9/1/2026ಕ್ಕೆ ಹೋಗಬೇಕಾಗತ್ತೆ. ಸೊ ಇಲ್ಲಿ ಹರ್ಷಿತ್ ಕುಮಾರ್ BS ಮತ್ತು ಮರಿಬಸಯ್ಯ ಮಾಂತೇಶ್ ಕೇಲೂರ್ ಇವರು 10/1/2026ಕ್ಕೆ ಬೆಂಗಳೂರಿಗೆ ಹೋಗಬೇಕಾಗತ್ತೆ. ಮಾಂತೇಶ್ ಮಾದರ್ ಮತ್ತು ಆಕಾಶ್ ವೀರಪ್ಪ ಕಳಸಪ್ಪನವರು ಇವರು 12/1/2026ಕ್ಕೆ ಬೆಂಗಳೂರಿಗೆ ಹೋಗಬೇಕಾಗತ್ತೆ. ಹಾಗೆ ಸೋಮಲಿಂಗ್ ಬಿರುನ್ಗಿ ಮತ್ತು ಪರಸಪ್ಪ ಮಾದರ್ ಇವರು 13/1/2026ಕ್ಕೆ ಬೆಂಗಳೂರಿಗೆ ಹೋಗಬೇಕಾಗತ್ತೆ. ಹಾಗೆ ವಿಟ್ಟಪ್ಪ ಮಜ್ಗಿ ಮತ್ತು ಗದಿಗೆಪ್ಪ ಕುರಿ ಇವರು 15/1/2026ಕ್ಕೆ ನಿಮ್ಹಾನ್ಸ್ ಆಸ್ಪತ್ರೆಗೆ ಹೋಗಿ ಮೆಡಿಕಲ್ ಚೆಕಪ್ ಮಾಡಿಸ್ಬೇಕಾಗತ್ತೆ. ನಂತರ ಶಿವಕುಮಾರ್ ವಿಠ್ಠಲ್ ಪರಮನಹಟ್ಟಿ ಹಾಗೆ ಸುರೇಶ್ ರಾಮಪ್ಪ ಶೆಟ್ಟಪ್ಪ ಗೌಡ್ರು ಇವರು 16/1/2026ಕ್ಕೆ ಹೋಗಬೇಕಾಗತ್ತೆ. ಹಾಗೆ ದಿಲೀಪ್ M ಮತ್ತು ಗಿರೀಶ್ PA ಅಂದರೆ ಅಪ್ಪೇಗೌಡ ಇಲ್ಲಿ 17/1/2026ಕ್ಕೆ ಬೆಂಗಳೂರಿಗೆ ಹೋಗಬೇಕಾಗುತ್ತೆ. ಹಾಗೆ ಗಂಗಾಧರ್ ಹಿರೇಗೌಡರು ಮತ್ತು ಹರೀಶ್ PB ಇವರು 19/1/2026ಕ್ಕೆ ಮೆಡಿಕಲ್ ಚೆಕಪ್ ಇರುತ್ತೆ. ಹಾಗೆ ಗೋಪಾಲಪ್ಪ ಹನುಮಪ್ಪ ಸಿಮಿಕೇರಿ ಮತ್ತು ನಾಗರಾಜ್ ಹೊಸಮನಿ ಇವರ ಒಂದು ಡೇಟ್ ನೋಡಿ 20/1/2026 ಇದೆ. ಹಾಗೆ ಅನಿಲ್ ಕುಮಾರ್ ಮತ್ತು ರಾಕೇಶ್ ತಳವಾರ್ ಇವರ ಡೇಟ್ ನೋಡಿ 21/1/2026 ಇದೆ. ಹಾಗೆ ಸಿದ್ದರಾಮ್ ಚಲವಾದಿ ಮತ್ತು ಲೋಕೇಶ್ ಅದಿನ್ ಇವರ ತಂದೆ ಹೆಸರು ಶೇಖಪ್ಪ ಇವರು ನೋಡಿ ಇವರ ಡೇಟ್ ಬಂದುಬಿಟ್ಟು 22/1/2026 ಇದೆ. ಹಾಗೆ 69ನೇ ಮತ್ತು 70ನೇ ಹೆಸರು ನೋಡಾದರೆ ಮಧು SR ಮತ್ತು ಇವರ ತಂದೆ ಹೆಸರು ದೇವರಾಜು. ಹಾಗೆ ಸತೀಶ VG ಅಂದರೆ ಗೋವಿಂದ ಗೌಡ ಇವರ ಡೇಟ್ ಬಂದುಬಿಟ್ಟು 23/1/2026 ಇದೆ. ಹಾಗೆ ಕನಕರಾಜ್ ಜಯರಾಮ್ ಮತ್ತು ಪರ್ವೀಜ್ ಮೊಕಾಶಿ ಇವರ ತಂದೆ ಹೆಸರು ಹುಸೇನ್ ಸಾಬ್ ಇವರ ಡೇಟ್ ಬಂದುಬಿಟ್ಟು 24/1/2026 ಇದೆ. ಸೊ ಏನಪ್ಪ ಅಂದರೆ ಈಗ ನಾನು 72 ಅಭ್ಯರ್ಥಿಗಳ ಡೇಟ್ ಹೇಳಿದ್ದೀನಿ, ಅವರ ಹೆಸರು ಮತ್ತು ಅವರ ತಂದೆ ಹೆಸರು ಕೂಡ ಹೇಳಿದ್ದೀನಿ. ಯಾರ್ಯಾರ ಹೆಸರಿದೆ ನೋಡಿ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ಕರೆಕ್ಟಾಗಿ ಏನಪ್ಪ ಅಂದರೆ ನಾನು ಯಾವ ಡೇಟ್ಗಳನ್ನು ಹೇಳಿದೆ ಅದೇ ದಿನಾಂಕದಂದು ನೀವು ಅಲ್ಲಿ ಚೆಕ್ ಮಾಡಿಸ್ಬೇಕಾಗತ್ತೆ. ಸೊ ಇಲ್ಲಿ ಅಭ್ಯರ್ಥಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ನೋಡಿ, ಅಂದರೆ ನೀವು ಏನೇನು ಮಾಡಬೇಕಂತ. ತಮ್ಮ ಇತ್ತೀಚಿನ 2 ಭಾವಚಿತ್ರಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅಂದರೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ. ಹಾಗೆ ಅಭ್ಯರ್ಥಿಗಳು ನಿಗದಿತ ದಿನಾಂಕದಂದು ಅಂದರೆ ನಾನು ಯಾವ ಡೇಟ್ಗಳನ್ನು ಹೇಳಿದೆ ಅದೇ ದಿನಾಂಕಗಳಿಗಾಗಿ ನೀವು ಏನಪ್ಪ ಅಂದರೆ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಹೊರರೋಗಿಯಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿ ವಿಭಾಗಕ್ಕೆ ಸರಿಯಾಗಿ ಪೂರ್ವಾಹ್ನ 7 ಗಂಟೆಗೆ ವರದಿ ಮಾಡಿಕೊಳ್ಳತಕ್ಕದ್ದು. ಹಾಗೆ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ನೋಂದಣಿ ಶುಲ್ಕ, ತಪಾಸಣೆ ಶುಲ್ಕ ಇತ್ಯಾದಿ ವೈದ್ಯಕೀಯ ವೆಚ್ಚಗಳನ್ನು ಪಾವತಿಸತಕ್ಕದ್ದು ಹಾಗೂ ರಸೀದಿಯನ್ನು ಪಡೆದಿಟ್ಟುಕೊಳ್ಳತಕ್ಕದ್ದು. ಅಂದರೆ ಅಲ್ಲಿ ಹೋಗಿ ನೀವು ನಿಮ್ಮ ಸ್ವಂತ ಖರ್ಚನ್ನು ಮಾಡಿ ಅಲ್ಲಿ ನೋಂದಣಿ ಶುಲ್ಕ ಪೇ ಮಾಡಿ ಅಲ್ಲಿ ನಿಮಗೆ ಒಂದು ಏನಪ್ಪ ಅಂದರೆ ನೀವು ಹೆಸರನ್ನ ಬರೆಸಿರ್ತೀರ ಅದರ ಒಂದು ರಸೀದಿಯನ್ನು ಕೊಡ್ತಾರೆ, ಅದನ್ನು ಇಟ್ಕೋಬೇಕು. ನಂತರ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಹೊರರೋಗಿ ಸಂಖ್ಯೆ ಅಧಿಕವಾಗಿರುವುದರಿಂದ ಅಭ್ಯರ್ಥಿಗಳ ನಿಗದಿತ ದಿನಾಂಕದಂದು ಮುಂಜಾನೆ ಆದಷ್ಟು ಬೇಗ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಕ್ರಮವಹಿಸತಕ್ಕದ್ದು. ಅಂದರೆ ಈಗ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಅಂದರೆ ಈಗ ನೀವು ಏನು ಆಯ್ಕೆಗಿದ್ದೀರಾ ನಿಮ್ಮನ್ನು ಬಿಟ್ಟು ಕೂಡ ಬೇರೆಯವರು ಕೂಡ ಅಲ್ಲಿ ಏನಪ್ಪ ಅಂದರೆ ಆಸ್ಪತ್ರೆಗೆ ಚೆಕ್ ಮಾಡಿಸೋಕ್ಕೆ ಬಂದಿರ್ತಾರೆ. ಸೊ ಅದಕ್ಕಾಗಿ ನೀವು ಆದಷ್ಟು ಬೇಗನೆ ಹೋಗಿ ಚೆಕ್ ಮಾಡಿಸ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಅಭ್ಯರ್ಥಿಗಳು ಯಾವುದೇ ದಿನಭತ್ಯೆ ಮತ್ತು ಅಥವಾ ಪ್ರಯಾಣ ಭತ್ಯೆಗೆ ಅರ್ಹರಿರುವುದಿಲ್ಲ. ನಿಗದಿತ ದಿನಾಂಕದಂದು ಅಭ್ಯರ್ಥಿಯು ಒಂದು ವೇಳೆ ವೈದ್ಯಕೀಯ ತಪಾಸಣೆಗೆ ಗೈರು ಹಾಜರಾದಲ್ಲಿ ಅಂತಹ ಅಭ್ಯರ್ಥಿಯನ್ನು ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ. ಅಂದರೆ ಒಂದು ವೇಳೆ ನೀವೇನಾದರೂ ನಿಮ್ಮ ದಿನಾಂಕದಂದು ಗೈರು ಹಾಜರಿ ಅಂದರೆ ನೀವು ಆಸ್ಪತ್ರೆಗೆ ಹೋಗೋದನ್ನು ಬಿಟ್ಟುಬಿಟ್ರಪ್ಪ ಅಂತಂದರೆ ನೆಕ್ಸ್ಟ್ ಡೇ ನಿಮಗೆ ಯಾವುದೇ ಚಾನ್ಸನ್ನು ಕೊಡೋದಿಲ್ಲ, ನೀವು ಏನಪ್ಪ ಅಂದರೆ ಅರ್ಹರಿಲ್ಲ ಅಂತ ಪರಿಗಣಿಸಲಾಗುತ್ತೆ. ಸೊ ಇಲ್ಲಿ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ನೋಟಿಫಿಕೇಶನ್ ಬರುತ್ತೆ. ಈ ಒಂದು PDF ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ಈ PDF ಸಿಗುತ್ತೆ.